ಆಕ್ಚುಲಿ ಏನ್ ಸರ್, ಈಗ ಅವ್ರು ಏನ್ ಹೇಳ್ತಾರ, ಫಸ್ಟ್ 1,11,000 ಎಕರೆ ಇತ್ತು ಭೂಮಿ, ಈಗ ಅವ್ರು 7 ಲಕ್ಷ 8 ಲಕ್ಷ 9 ಲಕ್ಷ. ಯಾರು ಹೇಳ್ಯಾರ? ಆಕಾಶದಾಗ 36,47,250 ನಕ್ಷತ್ರ ಅದಾವ. ಯಾವನ್ ಎಣಿಸ್ಕೊಂಡು ಬರಕ್ ಹೋಗ್ಯಾನ? ನೀವು ಕೂತ್ಕೊಳ್ರಿ, ನೀವು ಚೀಫ್ ಸೆಕ್ರೆಟರಿ ಹತ್ರಕ್ಕೆ ಹೋಗ್ರಿ, ಕೇಳ್ರಿ, ಇಲ್ಲ ಒಪ್ಪೋಗಿ ಹೋಗಿ ಕೇಳ್ರಿ. 7 ಲಕ್ಷ ಎಕರೆ ನಾವೇ ಹೇಳ್ತಾ ಇಲ್ಲ ಅಷ್ಟಿದೆ ಅಂತೇಳಿ, 1 ಲಕ್ಷ ಇದೆ ಅಂತೇಳಿ ಹೇಳಿದ್ವಿ. ಈಗ 70,000ಕ್ಕೆ ಬಂದದ. ಅದು ಅದ್ರಾಗ ಏನು ಮೆಜಾರಿಟಿ ಸಾಬ್ರೆ ಮಾಡ್ತದಾರ ಭೂಮಿನ. ಆ ರೈತರು ಈಗೇನು ಬಿಜಾಪುರದಾಗ ಇವ್ರು ಹೋಗಿ ಅಲ್ಲಿ ದಾಂಧಲೆ ಮಾಡಿದ್ರು, ಅಲ್ಲಿ 70% ಸಾಬ್ರೆ ಅದಾರ. ಅದ್ರಾಗ ಅವರೇ ಆ ಜಮೀನ್ ಮ್ಯಾಗ ಕೂತಾರ. ಅಂದ್ರೆ ಈ ಹೋರಾಟದ ಹೆಸರಿನಲ್ಲಿ ಬೇರೆ ತರದ ಬೇರೆ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಹೈಕಮಾಂಡನ್ನ, ಅಮಿತ್ ಶಾನ, ಮೋದಿನ ಒಲಿಸ್ಕೊಳ್ಳೋದಕ್ಕೆ ಹುಲಿ ಹಿಡಿಯೋಕ್ಕೆ ಕುರಿ ಕಟ್ತಿದ್ದಾರೆ, ಹುಲಿ ಶಿಕಾರಿ ಮಾಡೋಕ್ಕೆ. ಅಷ್ಟಲ್ದೇನೆ ಇದ್ರಾಗ ಏನೇನು ಇಲ್ಲ. ಈಗ ವಿಜೇಂದ್ರ ಸಣ್ಣ ಹುಡುಗ, ಅವನ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡಲಿ ಅಂತ ಅವ್ರವ್ರೊಳಗ ಸರ್, ಅದು ಅವರು ತ್ಯಾಗ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಈ 3 ಚುನಾವಣೆ ಅವ್ರು ಸೋತ ಮ್ಯಾಗ ಬೊಮ್ಮಾಯಿ ಎಂಥ ಸ್ಥಿತಿ, ಶಿಗ್ಗಾವದಾಗ ಸೋಲ್ಬೇಕು ಅಂದರೆ ಅದು ಏನು 15,000 ಯಾಸಿರ್ ಪಠಾಣ್ ಮ್ಯಾಗ ಜನ ತಿರಸ್ಕರಿಸ್ತಾರೆ. ಎಲ್ಲ ಸಮಾಜದ ಜನ ಅವ್ರಿಗೆ ತಿರಸ್ಕರಿಸಿದ್ದಾರೆ. ಕೊನೆಗೆ ಬೊಮ್ಮಾಯಿ ಅವ್ರು ಅಪ್ ಮಾಡಲಿಲ್ಲ, ಹಿಂದುತ್ವನೂ ಮಾಡಿ ನೋಡಿದ್ರು, ಯತ್ನಾಳಿಗೆ ಕರ್ಕೊಂಡೋಗಿ ನಡೀಲಿಲ್ಲ. ಚನ್ನಪಟ್ಟಣದಲ್ಲಂತೂ ಕುಮಾರಸ್ವಾಮಿಗೆ 30,000 ಅಡ್ರೆಸ್ ಇಲ್ದಂಗೆ ಕಳಿಸ್ಯಾರ. ಗೆದ್ದೆ ಬಿಟ್ಟಿವಿ ಅಂತ ಬೀಗಿದ್ರು ಸರ್. ಅವ್ರು ಹೇಳ್ತಿದ್ರು ಗೆದ್ದೆ ಬಿಟ್ವಿ ಅಂತ. ಫಸ್ಟೇ ಹೇಳ್ತಿದ್ದೆ ನಾನು, ಕುಮಾರಸ್ವಾಮಿ ಅವರೇ ನನ್ನನ್ನು ಬಿಟ್ಟು ಚುನಾವಣೆ ಮಾಡಿ ನೀವು. ನಾನು ಇದ್ದಕ್ಕೆ ನೀವು ಚನ್ನಪಟ್ಟಣಾಗ ಇದ್ರಿ 20,000ಕ್ಕೆ, ನಾನು ಈಗ ಬಿಟ್ಟ ತಕ್ಷಣ 30,000ಕ್ಕೆ ಸೋತೀರಿ. 20,000 ಸಾಬ್ರು ಓಟು, ಇನ್ನು ಬಾಕಿ 10,000 ಅದು ಬೇರೆ ಜಾತಿ ಓಟ್ ಅಲ್ವಾ? ಸೊ ಹಾಗಾಗಿ ಏನು 19 ಸೀಟು ಜನತಾದಳ ಗೆಲ್ತು, ನಾನು ಅಧ್ಯಕ್ಷನಾಗಿದ್ದಕ್ಕೆ ಮುಸ್ಲಿಂ ಓಟಿಂದನೇ ಗೆದ್ದಿತ್ತು. ಟೆಸ್ಟ್ ಮಾಡಿಸಂಗಿದ್ರೆ ಅವ್ರು ಎಲ್ಲರದ್ದು ರಾಜೀನಾಮೆ ಕೊಡಿಸಿ ಎಲೆಕ್ಷನ್ ಮಾಡಿಸ್ಲಿ. ಬಟ್ ಮುಸ್ಲಿಂ ಓಟಿಂದ ಗೆದ್ದು ಕುಮಾರಸ್ವಾಮಿ ಅವ್ರ ಕೊನೆ ಕೈ ಜೋಡಿಸಿದ್ದು ಯಾರ ಜೊತೆಗೆ ಸರ್? ಬಿಜೆಪಿ. ಅವ್ರ ಸಿದ್ಧಾಂತನೇ ಬೇರೆ. ಅದು ನೋಡೇ ನಾವು ಬೇರೆ ಆಗಿರೋದು. ಪಾಪ ಈಗ BJP ಅವರಿಗೂ ಅವರಿಗೂ ಲವ್ ಮ್ಯಾರೇಜ್ ಇದು ಎಷ್ಟು ದಿವ್ಸ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ದಾಗ ನೋಡ್ಬಿಟ್ರು ಅವರು, ಅಲ್ಲೇ ನಡೀಲಿಲ್ಲ. ಆದಮೇಲೆ ಇನ್ನು ಕುಮಾರಸ್ವಾಮಿ ಬಿಜಾಪುರದಾಗ ನಡೆಯುತ್ತಾ, ಹುಬ್ಳ್ಯಾಗ ನಡೆಯುತ್ತಾ? ಊರಾಗೆ ನಿಮಗೆ ಅವಕಾಶ ಇಲ್ಲ ಅಂದಮೇಲೆ ಇನ್ನು ನೀವು ಹೊರಗಡೆ ಏನು ಮಾಡೋಕ್ಕೆ ಆಗಲ್ಲ. ಸೊ ಈಗ ಮುಂದೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ.